ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನು. ಎಲ್ರಿಗೂ ನಿಗೂಢ ಕಥೆಗಳಿಗೆ ಸ್ವಾಗತ. ನನಗೆ ನನ್ನ ಸಬ್ಸ್ಕ್ರೈಬರ್ಸ್ಗಳು ತಮ್ಮ ಸ್ವಂತ ಹಾರರ್ ಎಕ್ಸ್ಪೀರಿಯನ್ಸಸ್ಗಳನ್ನು ಶೇರ್ ಮಾಡಿದಾಗ ಅದನ್ನು ನಾನು ನಿಮ್ಮೆಲ್ಲರ ಮುಂದೆ ಬಂದು ಹೇಳಬೇಕು ಅಂತ ಕಾಯ್ತಾ ಇರ್ತೀನಿ. ಆದರೆ ಕೆಲವೊಂದು ಕಥೆಗಳಲ್ಲಿ ನಿಜಾಂಶಗಳನ್ನು ಹುಡುಕ್ತಾ ಇರ್ತೀನಿ. ಯಾಕೆ ಅಂತಂದರೆ ಕೇಳುವಂಥ ನಿಮಗೂ ಕೂಡ ಅದರಲ್ಲಿರುವಂಥ ರಿಯಲ್ ಫೀಲ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಹಲವಾರು ಕಥೆಗಳನ್ನು ಕೇಳ್ತಾ ಇರ್ತೀನಿ, ಆದರೆ ಕೆಲವೊಂದು ಕಥೆಗಳು ನನ್ನನ್ನು ತುಂಬಾನೇ ಕಾಡುತ್ತೆ. ಇವತ್ತು ಅದೇ ರೀತಿಯಾದ ಒಂದು ಇಂಟ್ರೆಸ್ಟಿಂಗ್ ಕಥೆನ ನಿಮಗೋಸ್ಕರ ತಗೊಂಡ್ಬಂದಿದ್ದೀನಿ. ಇನ್ಯಾಕೆ ತಡ ಮಾಡೋದು, ಹೆಡ್ಫೋನ್ಸ್ ಹಾಕೊಳ್ಳಿ. ಈ ಕಥೆಯಲ್ಲಿರುವಂಥ ಇಂಟ್ರೆಸ್ಟಿಂಗ್ ಥ್ರಿಲ್ಲಿಂಗ್ ಫ್ಯಾಕ್ಟರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡೋಣ. ಇದು ನಮ್ಮ ಸಬ್ಸ್ಕ್ರೈಬರ್ ಅವರ ತಾಯಿಗೆ ನಡೆದಿರುವಂತ ರಿಯಲ್ ಲೈಫ್ ಇನ್ಸಿಡೆಂಟ್. ನಮ್ಮ ಸಬ್ಸ್ಕ್ರೈಬರ್ ಶಿಲ್ಪಾ, ಇವರು ಮೂಲತಃ ವಿಜಯಪುರದವರು. ಈ ಕಥೆನ ಹೇಳೋದಕ್ಕೆ ಒಂದ್ ಸ್ವಲ್ಪ ಹಿಂದೆ ಹೋಗ್ಬೇಕಾಗತ್ತೆ. 1986 ಅಲ್ಲಿ ಶಿಲ್ಪಾ ಅವರ ತಾಯಿಗೆ ಮದ್ವೆ ಆಗತ್ತೆ. ಅದಾಗಿ 1 ವರ್ಷಕ್ಕೆ ಅವರು ಪ್ರೆಗ್ನೆಂಟ್ ಆಗ್ತಾರೆ. ಈ ಒಂದು ಸಿಹಿ ಸುದ್ದಿಯಿಂದ ಮನೇಲೆಲ್ಲ ಒಂಥರ ಸಂತೋಷದ ವಾತಾವರಣ ಇರುತ್ತೆ. ಕೆಲವು ತಿಂಗಳುಗಳು ಕಳೀತಾ ಅವರ ತಾಯಿಗೆ ಮೆಟ್ಲತ್ತೋದು ಕೆಳಗಿಳಿಯೋದು ಕಷ್ಟ ಆಗ್ತಾ ಇರತ್ತೆ. ಇದೇ ಕಾರಣಕ್ಕೆ ಅವರು ಮೆಟರ್ನಿಟಿ ಲೀವ್ ಕೂಡ ತಗೋತಾರೆ. ಲೀವ್ ತಗೊಂಡ್ಮೇಲೆ ಶಿಲ್ಪಾ ಅವರ ತಾಯಿ ಮನೇಲಿ ಒಬ್ರೇ ಆಗ್ಬಿಡ್ತಾರೆ. ಅವ್ರಿಗೆ ಆ ಕೊರಗು ಶುರು ಆಗ್ಬಿಡತ್ತೆ. ಮನೆಯಲ್ಲಿ ಅಟ್ಲೀಸ್ಟ್ ಮಾತಾಡೋದಕ್ಕೂ ಕೂಡ ಯಾರು ಇಲ್ಲ ಅನ್ನೋ ತರ. ಯಾವಾಗ ಅವ್ರಿಗೆ ಒಬ್ಬಂಟಿ ಅನ್ನೋ ಫೀಲಿಂಗ್ ಜಾಸ್ತಿ ಆಗತ್ತೆ, ಆಗ ಅದನ್ನ ಅವರ ಹಸ್ಬೆಂಡ್ ಹತ್ರ ಕೂಡ ಹೇಳ್ಕೊತಾರೆ. ಆಗ ಅವ್ರ ಹಸ್ಬೆಂಡ್, ಹೌದು, ಮನೇಲಿ ನೀನ್ ಒಬ್ಳೇ ಇರೋದು ಸರಿ ಬರೋದಿಲ್ಲ, ಒಂದ್ ಕೆಲ್ಸ ಮಾಡೋಣ, ಮುದ್ದೇಬಿಹಾಳಲ್ಲಿ ನಮ್ಮ ಅಕ್ಕ ಇದಾರೆ, ಅವ್ರ ಮನೇಲಿ ಹೋಗಿ ಇರು ಅಂತ ಹೇಳ್ತಾರೆ. ಅಲ್ಲಿ ಅವ್ರನ್ನ ಯಾರಾದ್ರೂ ಕೇರ್ ಮಾಡ್ತಾರೆ, ಅಟ್ಲೀಸ್ಟ್ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸರಿ ನಾನು ಅಲ್ಲೋಗಿ ಉಳ್ಕೋತೀನಿ ಅಂತ ಡಿಸೈಡ್ ಆಗ್ತಾರೆ. ಅವ್ರ ಮನೆ ಚಿಕ್ಕದಾಗೆ ಇತ್ತು. ಅವ್ರ ಮನೆ ಮುಂದೆ ಮೆಕ್ಕೆಜೋಳದ ಹೊಲ ಕೂಡ ಇತ್ತು. ಮನೆ ಚಿಕ್ಕದಾದ್ರೂ ಅಲ್ಲಿ ಉಳ್ಕೊಳ್ಳೋದೇನ್ ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ. ಆದ್ರೆ ಅಲ್ಲಿದ್ದಂತ ಒಂದು ಸಣ್ಣ ಪ್ರಾಬ್ಲಮ್ ಏನು ಅಂತಂದ್ರೆ, ಆ ಮೆಕ್ಕೆಜೋಳದ ಹೊಲ ಏನಿದೆಯೋ ಅದನ್ನ ದಾಟಿ ಹೋದ್ರೆ ಅಲ್ಲಿ ವಾಶ್ರೂಮ್ ಇತ್ತು. ಅಲ್ಲಿವರೆಗೂ ಹೋಗ್ಬೇಕು ಅಂತಂದ್ರೆ ಯಾರನ್ನಾದ್ರೂ ಜೊತೆಲಿ ಕರ್ಕೊಂಡೇ ಹೋಗ್ಬೇಕು. ಆದ್ರೂ ಮನೇಲಿ ಸ್ವಲ್ಪ ಜನ ಇದಾರಲ್ಲ ಅಂತ ಒಂದು ನಂಬಿಕೆಯಲ್ಲಿ ಅವ್ರ ಮನೇಲಿ ಇರ್ತಾರೆ. ಅವ್ರ ಹಸ್ಬೆಂಡ್ ಅವ್ರನ್ನ ಅಲ್ಲಿ ಬಿಟ್ಟು ಕೆಲ್ಸಕ್ಕೋಸ್ಕರ ಬಿಜಾಪುರಕ್ಕೆ ವಾಪಸ್ ಬರ್ತಾರೆ. ವಾಪಸ್ ಬಂದ ಮೇಲೂ ವಾರಕ್ಕೊಂದ್ಸಲ ಹೋಗಿ ಅವ್ರನ್ನ ವಿಚಾರಿಸ್ಕೊಳ್ತಾ ಇರ್ತಾರೆ. ಆ ಮನೆಯಲ್ಲಿ ಎಲ್ರು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಹಾಗೆ ಪ್ರತಿ ಸಲ ಇವರು ಹೊರಗಡೆ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಅಂದಾಗ್ಲೂ ಕೂಡ ಅವ್ರ ಮನೆಯಲ್ಲಿ ಅವ್ರ ಹಸ್ಬೆಂಡ್ ಅವ್ರ ಅಕ್ಕ ಏನಿದ್ರೋ ಅವರೇ ಅವ್ರ ಜೊತೆಗೆ ಹೋಗಿ ಕರ್ಕೊಂಡು ಹೋಗಿ ಬರ್ತಾ ಇದ್ರು. ಒಂದ್ ರಾತ್ರಿ ಸರಿಸುಮಾರು 2 ಗಂಟೆ ಸಡನ್ ಆಗಿ ಎಚ್ಚರ ಆಗತ್ತೆ. ಎಚ್ಚರ ಆದ್ಮೇಲೆ ವಾಶ್ರೂಮ್ ಹೋಗ್ಬೇಕು ಅಂತ ಅನ್ಸುತ್ತೆ. ಎದ್ದು ನೋಡಿದ್ರೆ ಎಲ್ರು ಕೂಡ ಗಾಢವಾದ ನಿದ್ದೆಲಿದ್ದಾರೆ. ಅವ್ರನ್ನ ಹೇಗಪ್ಪ ಎಪ್ಸೋದು ಅಂತ ಯೋಚನೆ ಮಾಡ್ತಾ ಕೂತಿರ್ತಾರೆ. ಏನ್ ಮಾಡೋದು, ಯಾರನ್ನು ಕೂಡ ಈ ಸಮಯದಲ್ಲಿ ಎಪ್ಸೋದು ಸರಿ ಬರಲ್ಲ ಅಂತ ಅವತ್ತು ಶಿಲ್ಪಾ ಅವರ ತಾಯಿ ಒಬ್ರೇ ವಾಶ್ರೂಮ್ಗೆ ಹೊರಗಡೆ ಬರ್ತಾರೆ. ಆದ್ರೆ ಇನ್ನಷ್ಟು ಭಯ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ, ಆ ರಾತ್ರಿ ಅಮಾವಾಸ್ಯೆ ಆಗಿತ್ತು. ನಾರ್ಮಲ್ ದಿನಗಳಲ್ಲೇ ಅಷ್ಟೊತ್ತಲ್ಲಿ ಹೊರಗಡೆ ಹೋಗೋದಕ್ಕೆ ಭಯ ಆಗತ್ತೆ. ಆದ್ರೆ ಅಮಾವಾಸ್ಯೆ ರಾತ್ರಿ ಅಂತ ಗೊತ್ತಿದ್ದು ಕೂಡ ಹೋಗೋದಕ್ಕೆ ಅವ್ರಿಗೆ ತುಂಬಾನೇ ಭಯ ಆಗ್ತಾ ಇತ್ತು. ಆದ್ರೆ ಹೋಗ್ಲೇಬೇಕು, ಬೇರೆ ದಾರಿ ಇರ್ಲಿಲ್ಲ. ಮೊದ್ಲೇ ಭಯದಲ್ಲಿ ಮನೆಯಿಂದ ಹೊರಗಡೆ ಬಂದವ್ರಿಗೆ ವಾಶ್ರೂಮ್ ಹತ್ತತ್ರ ಹೋಗ್ತಾ ಇರ್ಬೇಕಾದ್ರೇನೆ ಒಂದು ರಾಂಗ್ ಎಕ್ಸ್ಪೀರಿಯನ್ಸ್ ಆಗತ್ತೆ. ಅವತ್ತು ರಾತ್ರಿ ಅವ್ರ ಹಿಂದೆನೆ ಯಾರೋ ಫಾಲೋ ಮಾಡ್ತಿದ್ದಾರೆ ಅನ್ನೋ ಫೀಲಿಂಗ್ ಅವ್ರಿಗೆ ತುಂಬಾ ಹಾರ್ಡ್ ಆಗಿ ಫೀಲ್ ಆಗ್ತಾ ಇತ್ತು. ಪ್ರತಿ ಸಲ ಹಿಂದೆ ತಿರುಗಿ ನೋಡಿದಾಗ ಯಾರು ಇರ್ತಾ ಇರ್ಲಿಲ್ಲ. ಅವ್ರ ಕಾಲಲ್ಲೂ ಕೂಡ ಗೆಜ್ಜೆ ಇತ್ತು. ಆದ್ರೆ ಹಿಂದೆ ಯಾರೋ ಫಾಲೋ ಮಾಡ್ತಾ ಬರ್ತಿರೋ ಅವ್ರ ಗೆಜ್ಜೆ ಸೌಂಡು ಕೂಡ ಅವ್ರಿಗೆ ಫೀಲ್ ಆಗ್ತಾ ಇತ್ತು. ಅದು ಒಂದು ಹಳೆಯ ವಾಶ್ರೂಮ್ ತರ. ನಿಮ್ಗೆ ಗೊತ್ತಿರಬಹುದು, ಆಗಿನ ಕಾಲದಲ್ಲಿ ವಾಶ್ರೂಮ್ಗಳೇ ಇರ್ತಾ ಇರ್ಲಿಲ್ಲ. ಇರ್ತಾ ಇದ್ದಿದ್ದು ಕೇವಲ ಕೆಲವು ಮನೆಗಳಲ್ಲಿ. ಆ ವಾಶ್ರೂಮ್ಗೆ ಡೋರ್ ತರ ಅಡ್ಡ ಇರುತ್ತೆ. ಆ ಡೋರ್ನ ತೆಗ್ದಿದ ತಕ್ಷಣ ಜೋರಾಗಿ ಕಿರಿಚ್ಕೊಂಡು ಅಲ್ಲೇ ಅವರು ಜ್ಞಾನ ತಪ್ಪಿ ಕೆಳಗ್ ಬಿದ್ದೋಗ್ತಾರೆ. ಆಶ್ಚರ್ಯ ಏನು ಅಂತಂದ್ರೆ, ಶಿಲ್ಪಾ ಅವರ ತಾಯಿ ಅಷ್ಟು ಜೋರಾಗಿ ಕಿರ್ಚಿದ್ರು ಕೂಡ ಅಲ್ಲಿ ಯಾರಿಗೂ ಕೂಡ ಆ ಸದ್ದು ಕೇಳ್ಸೇ ಇರೋದಿಲ್ಲ. ಅಷ್ಟೊತ್ತಲ್ಲಿ ಜ್ಞಾನ ತಪ್ಪಿ ಬಿದ್ದಿರೋದು ಕೂಡ ಯಾರ ಗಮನಕ್ಕೂ ಬಂದಿರಲಿಲ್ಲ. ಸಮಯ ಸರಿಸುಮಾರು 4:15. ಆ ಹೊತ್ತಿಗೆ ಅವರ ಹಸ್ಬೆಂಡ್ ಅವರ ಅಕ್ಕ ಏನಿದ್ರು ಅವರು ಕೆಲ್ಸಗಳೆಲ್ಲ ಮಾಡ್ಬೇಕು ಅಂತ ಬೇಗನೆ ಎದ್ದು ಹೇಳ್ತಿದ್ರು. ಅವತ್ತು ಕೂಡ 4:15 ಸರಿಸುಮಾರಿಗೆ ಎದ್ದು ಹೇಳ್ತಾರೆ. ಎದ್ದು ಅಕ್ಕಪಕ್ಕ ನೋಡಿದ್ರೆ ಶಿಲ್ಪಾ ಅವರ ತಾಯಿ ಅಲ್ಲೆಲ್ಲೂ ಕಾಣಿಸೋದಿಲ್ಲ. ಅವ್ರಿಗೆ ಆಶ್ಚರ್ಯ ಅನ್ಸುತ್ತೆ, ಸ್ವಲ್ಪ ಗಾಬರಿ ಆಗುತ್ತೆ. ಹೊರಗಡೆ ಎಲ್ಲ ಹುಡುಕ್ತಾರೆ, ವಾಶ್ರೂಮ್ ಹತ್ರ ಏನಾದ್ರು ಹೋಗಿರ್ಬೋದು ಅಂತ ಹೋಗಿ ನೋಡಿದಾಗ ಅವರು ಅಲ್ಲಿ ಜ್ಞಾನ ತಪ್ಪಿ ಬಿದ್ದಿರ್ತಾರೆ. ಅವರನ್ನ ಆ ರೀತಿ ನೋಡ್ದಂತ ಗಾಬರಿಲಿ ಇವರು ಜೋರಾಗಿ ಕಿರ್ಚ್ಕೋತಾ ಇರ್ತಾರೆ. ಇವ್ರು ಕಿರ್ಚ್ಕೋತಾ ಇದ್ದಾಗ ಮನೆಯವ್ರಿಗೆಲ್ಲ ಎಚ್ಚರ ಆಗತ್ತೆ. ಎಚ್ಚರ ಆಗಿ ಬಂದು ಕೂಡ ನೋಡ್ತಾರೆ. ತುಂಬಾ ಭಯ ಆಗೋದೇನು ಅಂತಂದ್ರೆ, ಶಿಲ್ಪಾ ಅವರ ತಾಯಿ ಅಲ್ಲಿ ಬಿದ್ದಿದ್ದಂತ ಸ್ಥಿತಿನ ನೋಡಿದಾಗ ಮನೆಯವರೆಲ್ಲ ಅವ್ರನ್ನ ನೋಡ್ತಾರೆ. ಅವರ ಸೀರೆ ಎಲ್ಲ ರಕ್ತ ಆಗಿರುತ್ತೆ.
ಅವ್ರನ್ನ ಎತ್ಕೊಂಡ್ಬಂದು ನೀರ್ ಚಿಮ್ಕಿಸಿ ನೋಡಿದಾಗ ಎಚ್ಚರ ಆಗತ್ತೆ. ಎಚ್ಚರ ಆದಾಗ ಏನಾಯ್ತು ಅಂತ ಕೇಳ್ಕೊತಾರೆ. ಆಗ ಅವ್ರಿಗೆ ರಾತ್ರಿ ನಡೆದಿದ್ದನ್ನ ಎಲ್ರಿಗೂ ಹೇಳ್ತಾರೆ. ಹಂಗಂದ್ರೆ ಅವತ್ ರಾತ್ರಿ ವಾಶ್ರೂಮ್ ಅಲ್ಲಿ ಇವ್ರು ನೋಡಿದಾದ್ರು ಏನು, ನಾನ್ ನಿಮಗ್ ಹೇಳ್ತೀನಿ ಬನ್ನಿ. ಅವತ್ ರಾತ್ರಿ ಶಿಲ್ಪಾ ಅವರ ತಾಯಿ ಡೋರ್ ತೆಗ್ದಾಗ ಒಳಗಿದ್ದಿದ್ದು ಒಬ್ಳು ಹೆಂಗ್ಸು. ಆ ಹೆಂಗ್ಸು ತುಂಬಾನೇ ವಿಕಾರವಾದಂತ ರೂಪದಲ್ಲಿದ್ಲು. ಅವಳ ಮೈಯೆಲ್ಲ ಸುಟ್ಟು ಹೋಗಿತ್ತು. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಡನ್ ಆಗಿ ಈ ರೀತಿ ನೋಡಿದಾಗ ಎಷ್ಟು ಭಯ ಆಗತ್ತೆ. ಇದಿಷ್ಟೇ ಹಾಕಿದ್ರೆ ಭ್ರಮೆ ಅಂತ ಅನ್ಕೊಬೋದಿತ್ತು, ಆದ್ರೆ ಇದಿಷ್ಟೇ ಅಲ್ಲ, ಆ ಹೆಂಗ್ಸು ಮಾತಾಡ್ತಾಳೆ ಕೂಡ. ಅವಳೇನ್ ಹೇಳ್ತಾಳೆ ಗೊತ್ತಾ, ನಿನ್ ಹೊಟ್ಟೆಲಿರುವಂತ ಮಗುನ ನಾನು ಉಳ್ಸಲ್ಲ, ಅದು ನನ್ ಮಗು, ಅದ್ ನನಗ್ ಬೇಕು ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಆ ಹೆಂಗ್ಸು ಶಿಲ್ಪಾ ಅವರ ತಾಯಿ ಕುತ್ತಿಗೆನ ಹಿಡ್ಕೊಂಡು ಜೋರಾಗಿ ಇಸ್ಕ್ತಾಳೆ. ಇಷ್ಟೆಲ್ಲ ಆದ್ಮೇಲೆ ಅವರು ಕಿರಿಚಿ ಜ್ಞಾನ ತಪ್ಪಿಡ್ತಾರೆ. ಮುಂದೇನಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಈ ರೀತಿ ಶಿಲ್ಪಾ ಅವರ ಅಮ್ಮ ಎಲ್ರ ಮುಂದೆ ಹೇಳ್ಕೊತಾರೆ. ಇಷ್ಟೆಲ್ಲ ಆದ್ಮೇಲೆ ಶಿಲ್ಪಾ ಅವರ ತಾಯಿಗೆ ತುಂಬಾನೇ ಹೊಟ್ಟೆ ನೋವ್ತಾ ಇತ್ತು. ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಗೊತ್ತಾಗತ್ತೆ ಅವ್ರಿಗೆ ಮಿಸ್ ಕ್ಯಾರಿಯೇಜ್ ಆಗಿದೆ ಅಂತ. ಇದರಿಂದ ಶಿಲ್ಪಾ ಅವರ ತಾಯಿಗೆ ತುಂಬಾನೇ ನೋವಾಗತ್ತೆ. ಆ ಬೇಜಾರಲ್ಲಿ ಅವರ ಗಂಡನ್ನ ಕೂಡ ಕರ್ಸ್ಕೊತಾರೆ. ಕರ್ಸ್ಕೊಂಡು ಇಬ್ರು ಕೂಡ ತುಂಬಾ ಬೇಜಾರಾಗಿರ್ತಾರೆ. ಸ್ವಲ್ಪ ದಿನಗಳಾಗ್ತಾ ಆಗ್ತಾ ಅವರು ಆ ಸಿಚುವೇಶನ್ ನ ಅರ್ಥ ಮಾಡ್ಕೋತಾರೆ. ನಮ್ಮ ಹಣೆ ಬರದಲ್ಲಿ ಈ ರೀತಿನೇ ಆಗ್ಬೇಕು ಅಂತ ಇತ್ತು ಅನ್ಸುತ್ತೆ, ಆಯ್ತು ಬಿಡು ಅಂತ ಸಮಾಧಾನ ಮಾಡ್ಕೋತಾರೆ. ಆದ್ರೆ ಶಿಲ್ಪಾ ಅವರ ತಂದೆಗೆ ಪ್ರತಿ ಸಲ ಅವ್ರ ತಲೆಯಲ್ಲಿ ಕೊರಿತಾ ಇದ್ದಂತ ವಿಷಯ ಏನು ಅಂತಂದ್ರೆ, ಅವತ್ ರಾತ್ರಿ ಯಾಕಂಗ್ ನಡೀತು, ಅವರ ಹೆಂಡತಿಗೆ ಯಾರ್ ಕಣ್ಮುಂದೆ ಕಾಣಿಸ್ಕೊಂಡ್ರು ಅನ್ನೋ ಪ್ರಶ್ನೆ ಮಾತ್ರ ಪ್ರತಿ ಸಲ ಅವ್ರ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಈ ವಿಷಯವನ್ನ ಹಾಗೆ ನಿಧಾನಕ್ಕೆ ಅಲ್ಲಿನ ಸುತ್ತಮುತ್ತ ಇರುವಂತ ಜನರ ಜೊತೆ ವಿಚಾರಿಸಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಗೊತ್ತಾಗತ್ತೆ ಆ ಜಾಗಕ್ಕೆ ಒಂದು ನಿಗೂಢ ಕಥೆನೇ ಇದೆ ಅಂತ. ಆ ನಿಗೂಢ ಕತೆ ಏನು ಅಂತ ನಾನ್ ನಿಮ್ಮೆಲ್ರಿಗೂ ಹೇಳ್ತೀನಿ ಬನ್ನಿ. ಆ ಊರಲ್ಲಿ ಹಲವಾರು ವರ್ಷಗಳ ಹಿಂದೆ ಒಬ್ಳು ಹೆಂಗ್ಸಿದ್ಲು. ಆ ಹೆಂಗ್ಸನ್ನ ಆ ವಾಶ್ರೂಮ್ ಎಲ್ಲಿತ್ತೋ ಅದೇ ಜಾಗದಲ್ಲಿ ಸುಟ್ಟು ಹಾಕಿದ್ರು ಅಂತ ವಿಷಯ ಗೊತ್ತಾಗತ್ತೆ. ಅವಳನ್ನ ಸುಟ್ಟು ಹಾಕೋದಕ್ಕೆ ಒಂದು ಕಾರಣ ಇರ್ಬೇಕು ಅಲ್ವಾ? ಅದೇನು ಅಂತಂದ್ರೆ, ಅವಳು ಸಾಮಾನ್ಯವಾದ ಹೆಂಗ್ಸಲ್ಲ, ಅವಳೊಬ್ಳು ಮಾಟಗಾತಿ. ಆ ಹೆಂಗ್ಸು ಅವಳ ಪ್ರಯೋಗಗಳಿಗೆ ಅಲ್ಲಿ ಸುತ್ತಮುತ್ತ ಇರುವಂತ ಚಿಕ್ಕ ಚಿಕ್ಕ ಮಕ್ಕಳುಗಳನ್ನ ಬಳಸ್ಕೊಳ್ತಿದ್ಲು ಅನ್ನೋದು ಗೊತ್ತಾಗತ್ತೆ. ಆ ಮಾಟಗಾತಿ ಕೇವಲ ಪ್ರಯೋಗಗಳಷ್ಟೇ ಅಲ್ಲ, ಅಲ್ಲಿ ಬಲಿ ಕೊಡ್ತಾ ಇದ್ಲು ಅನ್ನೋದು ಗೊತ್ತಾಗತ್ತೆ. ಅವಳ ಈ ಪ್ರಯೋಗಗಳು, ಈ ಬಲಿಗಳೆಲ್ಲ ಗೊತ್ತಾದಾಗ ಆ ಊರಿನ ಜನರು ಆ ಹೆಂಗ್ಸನ್ನ ಸುಟ್ಟು ಹಾಕಿ ಸಾಯಿಸಿದ್ರು ಅನ್ನೋದು ಅಲ್ಲಿ ಕೆಲವು ಜನರಿಗೆ ಗೊತ್ತಿರುವಂತ ಮಾಹಿತಿ. ಆಮೇಲೆ ಇನ್ನೊಂದು ವಿಷಯ, ಈ ಮಾಟ ಮಂತ್ರ, ಈ ರೀತಿಯ ಆಚರಣೆಗಳನ್ನ ಮಾಡುವಂತವ್ರು ಸತ್ರೆ ಅವರ ಆತ್ಮಗಳಿಂದ ಜಾಸ್ತಿ ಸಮಸ್ಯೆಗಳಾಗತ್ತೆ ಅನ್ನೋದು ಒಂದಷ್ಟು ಕಡೆ ನಾನು ಕೇಳಿದ್ದೀನಿ. ಅದೇ ರೀತಿಯಾದ ಒಂದು ಅನುಭವ ಶಿಲ್ಪಾ ಅವರ ತಾಯಿಗಾಗಿತ್ತು. ಇದೆಲ್ಲ ಆದ್ಮೇಲೆ ಮತ್ತೆ ಶಿಲ್ಪಾ ಅವರ ತಾಯಿಗೆ ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಆದ್ರೆ ನನ್ನ ಜೀವನದಲ್ಲಿ ಈ ರೀತಿಯಾದ ಎಕ್ಸ್ಪೀರಿಯನ್ಸ್ ಒಂದಾಯ್ತು ಅಂತ ಇವತ್ತಿಗೂ ಅವ್ರ ಮನ್ಸಲ್ಲಿ ಅದು ಕಾಡುತ್ತೆ. ಇದು ಒಂದೇ ಅಲ್ಲ, ಇದ್ರ ಜೊತೆಗೆ ಇನ್ನೊಂದು ಸಣ್ಣ ಕತೆ ಇದೆ, ಅದನ್ನು ಕೂಡ ಹೇಳ್ತೀನಿ ಬನ್ನಿ. ಈ ಕತೆ ನನ್ನ ಸ್ನೇಹಿತನಿಗೆ ನಡೆದಿರುವಂತ ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್. ಅವನ ನಿಜವಾದ ಹೆಸರನ್ನ ಉಪಯೋಗಿಸೋದಕ್ಕಾಗೋದಿಲ್ಲ, ಅದಕ್ಕೆ ರೆಫರೆನ್ಸ್ಗೆ ಕಿಶೋರ್ ಅಂತ ಇಟ್ಕೊಳ್ಳೋಣ. ಕಿಶೋರ್ ಮೂಲತಃ ಬೆಂಗಳೂರು ಹುಡುಗ. ಇವನಿಗೆ ರೀಸೆಂಟ್ ಡೇಸ್ ಅಲ್ಲಿ, ಅಂದ್ರೆ ಕೆಲವು ವರ್ಷಗಳ ಹಿಂದೆ, ಈ ಲಾಕ್ ಡೌನ್ ಆದ ಮೇಲಿಂದ ಒಂದಷ್ಟು ಈ ಗೋ ಸ್ಟೋರೀಸ್ ಗಳ ಬಗ್ಗೆ, ಹಾಂಟೆಡ್ ವಿಡಿಯೋಸ್ ಗಳನ್ನ ಮಾಡೋರ್ ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಗಿರುತ್ತೆ. ಇವನಿಗೆ ಒಬ್ಬ ಸ್ನೇಹಿತ ಕೂಡ ಇರ್ತಾನೆ. ಅವನು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲಿ ಕೂಡ ಇರ್ತಾನೆ. ಅವನ ಸ್ನೇಹಿತ ಈ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ನ ಮುಗಿಸ್ಕೊಂಡು ಬಂದ ಮೇಲೆ ಅಲ್ಲಿ ಆದಂತ ಒಂದಷ್ಟು ವಿಚಾರಗಳನ್ನ ಇವನ ಹತ್ರ ಹಂಚ್ಕೊಂತ ಇದ್ದ. ಹಾಗೆ ದಿನಗಳು ಕಳೀತಾ ಕಿಶೋರ್ಗೂ ಕೂಡ ಈ ವಿಚಾರದಲ್ಲಿ ತುಂಬಾನೇ ಆಸಕ್ತಿ ಮೂಡುತ್ತೆ. ಇವನ್ ಜಾಸ್ತಿ ಆನ್ಲೈನ್ ಅಲ್ಲಿ ರಿಸರ್ಚ್ ಮಾಡ್ತಾ ಇರ್ತಾನೆ. ಆನ್ಲೈನ್ ಅಲ್ಲಿ ದೆವ್ವಗಳನ್ನ ಡಿಟೆಕ್ಟ್ ಮಾಡುವಂತ ಮಿಷಿನ್ ಗಳ ಬಗ್ಗೆ ಕೂಡ ರಿಸರ್ಚ್ ಮಾಡ್ತಾ ಇರ್ತಾನೆ. ಇದಿಷ್ಟೇ ಅಲ್ಲ, ದೆವ್ವಗಳ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಒಂದಷ್ಟು ಗೋಸ್ಟ್ ಗೇಮ್ಸ್ ಗಳಿದಾವಲ್ಲ, ಅದನ್ನ ಕೂಡ ಪ್ರಯತ್ನ ಪಟ್ಟು ಆಡ್ತಾ ಇರ್ತಾನೆ. ಅದರಲ್ಲಿ ಚಾರ್ಲಿ ಅನ್ನೋ ಒಂದು ಗೇಮ್ ಇದೆ. ಇನ್ನೊಂದು ಊಜಾ ಬೋರ್ಡ್ ನಿಮ್ಮೆಲ್ರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡ್ತೀನಿ. ಆದ್ರೆ ಇವನ್ಗಾದಂತ ಎಕ್ಸ್ಪೀರಿಯನ್ಸ್ ನ ನಾನು ಫಸ್ಟ್ ಶೇರ್ ಮಾಡ್ಕೋತೀನಿ. ಇವನ್ಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಿರುತ್ತೆ ಊಜಾ ಬೋರ್ಡ್ ನ ಆಡೋದಕ್ಕೆ ಒಂದಷ್ಟು ರೂಲ್ ಗಳಿದಾವೆ ಅಂತ. ಆ ರೂಲ್ಸ್ ಗಳನ್ನ ಇವನ್ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಗಳನ್ನ ನೋಡಿ ತಿಳ್ಕೊಳ್ತಾ ಇದ್ದ. ಹಾಗೆ ಆನ್ಲೈನ್ ಅಲ್ಲಿ ಒಂದಷ್ಟು ಆರ್ಟಿಕಲ್ಸ್ ಗಳು ಸಿಗ್ತವೆ, ಅದನ್ನ ನೋಡಿ ತಿಳ್ಕೊಳ್ತಾ ಇದ್ದ. ಊಜಾ ಬೋರ್ಡ್ ಕೇವಲ ಒಂದು ಗೇಮ್ ಆಗಿರಬಹುದು, ಆದ್ರೆ
ಅದರಲ್ಲಿ ಕಮ್ಯುನಿಕೇಟ್ ನಾವು ಹೇಗ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಅದ್ರ ಬಗ್ಗೆ ವಿಷಯನೇ ಗೊತ್ತಿಲ್ಲ ಅಂತ ಅನ್ನೋರು ಆ ಗೇಮ್ ನ ಆಡೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಪ್ರಕಾರ 99% ಆ ಗೇಮ್ ಅಲ್ಲಿ ನಾವು ದೆವ್ವಗಳ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ 1% ಚಾನ್ಸಸ್ ಖಂಡಿತ ಇದೆ. ಯಾಕೆ ಗೊತ್ತಾ? ಒಂದು ಆತ್ಮ ಜೊತೆ ನಾವು ಕಮ್ಯುನಿಕೇಟ್ ಮಾಡಬೇಕು ಅಂತಂದ್ರೆ ನಮ್ಮ ಮನಸ್ಸಲ್ಲಿ ನಾವು ಆ ಆತ್ಮನ ಕಮ್ಯುನಿಕೇಟ್ ಮಾಡೋದಕ್ಕೆ ಅಲೋ ಮಾಡಬೇಕು. ಆ ಒಂದು ವಿದ್ಯೆ, ಆ ಒಂದು ಡೆಡಿಕೇಶನ್, ಆ ಒಂದು ಇಂಟ್ರೆಸ್ಟ್ ನಮಗೆ ಮೊದಲು ಇರಬೇಕು. ಕಿಶೋರ್ ಗೋಸ್ಟ್ ರಿಲೇಟೆಡ್ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದ ಅಂತ ಹೇಳಿದ್ದೆ. ಅದ್ರ ಜೊತೆಗೆ ಅವನು ದೆವ್ವಗಳ ಜೊತೆ ಕಮ್ಯುನಿಕೇಟ್ ಮಾಡುವಂತ ಒಂದಷ್ಟು ವಿಷಯಗಳನ್ನ, ಅದ್ರ ಬಗ್ಗೆ ತಿಳ್ಕೊಂಡಿರುವಂತ ಒಂದಷ್ಟು ಜನ ಪಾಡ್ಕಾಸ್ಟ್ ಅಲ್ಲಿ ಮಾತಾಡೋದನ್ನ ಕೂಡ ನೋಡ್ತಾ ಇದ್ದ. ಒಂದಿನ ರಾತ್ರಿ ಇವನು ಊಜಾ ಬೋರ್ಡ್ ನ ರೆಡಿ ಮಾಡಿಟ್ಕೊಂಡು ಕಮ್ಯುನಿಕೇಟ್ ಮಾಡೋದಕ್ಕೆ ಅಂತ ಕಾಯ್ತಾ ಇರ್ತಾನೆ. ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ. ಆದ್ರೆ ಆ ಒಂದು ಬೋರ್ಡ್ ಅಲ್ಲಿ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಅವನಿಗೆ ಸಿಗೋದಿಲ್ಲ. ತುಂಬಾನೇ ಪ್ರಯತ್ನ ಪಡ್ತಾನೆ. ಕತ್ಲಲ್ಲಿ ಕೇವಲ ಒಂದೇ ಒಂದು ಕ್ಯಾಂಡಲ್ ಅಂಟಿಸಿ ಇವನ್ ಇದನ್ನೇ ಆಡ್ತಾ ಇರ್ತಾನೆ. ಆದ್ರೂ ಕೂಡ ಅವನಿಗೆ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಸಿಗೋದಿಲ್ಲ. ಆಗ ಅವನಿಗೆ ಬೇಜಾರಾಗತ್ತೆ. ಸುಮ್ಮನೆ ಆನ್ಲೈನ್ ಅಲ್ಲಿ ಫೇಕ್ ವಿಡಿಯೋಸ್ಗಳನ್ನ ಮಾಡ್ತಾರೆ ಅಂತ. ಅಟ್ಲೀಸ್ಟ್ ಚಾರ್ಲಿ ಗೇಮ್ ಆಡೋಣ ಅಂತ ಚೌಕ ಆಕಾರದಲ್ಲಿ ಚಾರ್ಲಿ ಗೇಮ್ ನ ಫಾರ್ಮೆಟ್ ಹೇಗಿರುತ್ತೋ ಹಾಗೆ ಚಾಕ್ ಪೀಸ್ ಅಲ್ಲಿ ನೆಲದ ಮೇಲೆ ಡ್ರಾ ಮಾಡ್ತಾನೆ. ಮಧ್ಯಕ್ಕೆ ಒಂದು ಪಾಯಿಂಟ್ ಮಾಡಿ ಆ ಪಾಯಿಂಟ್ ಅಲ್ಲಿ ಒಂದು ಪೆನ್ಸಿಲ್ ನ ಕೂಡ ಇಡ್ತಾನೆ. 4 ಕಾರ್ನರ್ ಗಳಲ್ಲಿ ಒಂದೊಂದು ಕ್ಯಾಂಡಲ್ ಇಟ್ಟು 4 ಕ್ಯಾಂಡಲ್ ಗಳನ್ನ ಹಚ್ತಾನೆ. ಮಧ್ಯದಲ್ಲಿ ಒಂದು ಪೆನ್ಸಿಲ್ ನ ಇಡ್ತಾನೆ. ಆ ಪೆನ್ಸಿಲ್ ಮೇಲೆ ಇನ್ನೊಂದು ಪೆನ್ಸಿಲ್ ನ ಇಡ್ತಾನೆ. ಈ ಚಾರ್ಲಿ ಗೇಮ್ ಅಲ್ಲಿ ನಿಮ್ಮೆಲ್ರಿಗೂ ಫಾರ್ಮೆಟ್ ಗೊತ್ತು ಅಲ್ವಾ? ಎಸ್ ಆರ್ ನೋ ಇರುತ್ತೆ. ಇವನು ನೆಗೆಟಿವ್ ಆತ್ಮಗಳ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು. ಇಫ್ ಅಲ್ಲಿ ಆತ್ಮಗಳಿರೋದು ನಿಜಾನೇ ಆದ್ರೆ ಆ ಒಂದು ಪೆನ್ಸಿಲ್ ಎಸ್ ಆರ್ ನೋ ಕಡೆಗೆ ಟರ್ನ್ ಆಗುತ್ತೆ. ಇವನು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ. ಇಲ್ಲಿ ಯಾವ್ದಾದ್ರು ಆತ್ಮಗಳು ಇದ್ರೆ ನನ್ನ ಬಲ್ಗಡೆಗೆ, ಅಂದ್ರೆ ನನ್ ಎಸ್ ಅಂತ ಎಲ್ ಬರ್ದಿದೀನೋ ಆ ಕಡೆಗೆ ಈ ಪೆನ್ಸಿಲ್ ಟರ್ನ್ ಆಗ್ಲಿ ಅಂತ. ತುಂಬಾ ಹೊತ್ತು ವೆಯ್ಟ್ ಮಾಡ್ತಾನೆ. ಅವನು ಗೊತ್ತಿರುತ್ತೆ ಇಲ್ಲಿ ಯಾವುದೇ ರೀತಿಯಾದ ಕಮ್ಯುನಿಕೇಶನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ನನಗೆ ಯಾವ ರೀತಿಯಾದ ರೆಸ್ಪಾನ್ಸು ಸಿಗೋದಿಲ್ಲ ಅಂತ. ಆದ್ರೂ ಏನೋ ಒಂದು ನಂಬಿಕೆ, ಚಾನ್ಸಸ್ ಇದ್ರೂ ಇರಬಹುದು ಅಲ್ವಾ ಅಂತ. ಮಧ್ಯರಾತ್ರಿವರೆಗೂ ಈ ಆಟ ಆಡಿ ಯಾವುದೇ ತರದ ರೆಸ್ಪಾನ್ಸ್ ಬರದೇ ಇದ್ದಾಗ ಅವನಿಗೂ ಬೇಜಾರಾಗ್ಬಿಡುತ್ತೆ. ಸರಿ ಬಿಟ್ಟಾಕು ಅಂತ ಲೈಟ್ಸ್ ಎಲ್ಲ ಆನ್ ಮಾಡಿ ಅವನು ಇದನ್ನೆಲ್ಲ ಅಳಿಸಿ ಹೋಗಿ ಮಲ್ಕೋತಾನೆ. ಬೆಳಗಿನ ಜಾವ ಎದ್ದು ನೋಡಿದಾಗ ಅವನ ಮೂಗತ್ರ ರಕ್ತ ಬಂದಿರುತ್ತೆ. ಆ ರಕ್ತ ಬಂದು ಒಂಥರ ಹೆಪ್ಪು ಕಟ್ಟಿರುತ್ತೆ. ಇವನೋಗಿ ಮಿರರ್ ಅಲ್ಲಿ ಚೆಕ್ ಮಾಡ್ಕೊಂಡಾಗ ಸ್ವಲ್ಪ ಗಾಬರಿ ಆಗತ್ತೆ. ಆದ್ರೆ ಇವನ್ ನೆನ್ನೆ ಆಡಿದ ಆ ಗೇಮ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅನ್ಕೊಂಡು ಧೈರ್ಯ ಮಾಡ್ಕೊಂಡಿರ್ತಾನೆ. ಜಸ್ಟ್ ನನ್ನ ಬಾಡಿಲಿ ಹೀಟ್ ಜಾಸ್ತಿ ಆಗಿರಬಹುದು, ಅದಕ್ಕೆ ಬ್ಲಡ್ ಬಂದಿರಬಹುದು ಅಂತ ಅನ್ಕೊಂಡಿರ್ತಾನೆ. ಕೆಲವು ತಿಂಗಳುಗಳೇ ಆಗತ್ತೆ. ಒಂದು ಸಲ ಅವನ ಸ್ನೇಹಿತ ಇನ್ನೊಬ್ಬ ಬಂದು ಬಾ ಮತ್ತೆ ಆ ಗೇಮ್ ಆಡೋಣ ಅಂತ ಅವನ್ನ ಕರೀತಾನೆ. ಕರೆದಾಗ ಅವ್ರು ಚಾರ್ಲಿ ಗೇಮ್ ನ ಡ್ರಾ ಮಾಡಿ ಅಲ್ಲಿ ಆ ಗೇಮ್ ನ ಆಡ್ತಾ ಇರ್ಬೇಕಾದ್ರೆ ಅವತ್ತು ಕೂಡ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಬರೋದಿಲ್ಲ. ಆದ್ರೆ ಮೊದ್ಲು ಹೇಗೆ ನಡೆದಿತ್ತೋ ಅದೇ ರೀತಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನ್ ಎದ್ದಾಗ ಅವನ ಮೂಗತ್ರ ರಕ್ತದ ಕಲೆಗಳು ಹಾಗೆ ಅದು ಹೆಪ್ಪುಕಟ್ಟಿರೋ ರೀತಿ ಕಾಣಿಸ್ತಾ ಇತ್ತು. ಇವನಿಗೆ ತುಂಬಾನೇ ಗಾಬರಿ ಆಗತ್ತೆ. ಇಲ್ಲಿ ಒಂದು ವಿಚಿತ್ರವಾದ ವಿಷಯ ಇದೆ. ಅದೇನ್ ಗೊತ್ತಾ? ಇವನು ಪ್ರತಿ ಸಲ ಈ ಚಾರ್ಲಿ ಗೇಮ್ ಆಗ್ಲಿ ಅಥವಾ ಊಜಾ ಬೋರ್ಡ್ ಆಗ್ಲಿ ಇದನ್ನ ಆಡ್ತಾ ಇದ್ದಾಗ ಕಮ್ಯುನಿಕೇಟ್ ಮಾಡ್ತಾ ಇದ್ದಿದ್ದು ಒಬ್ಬ ವ್ಯಕ್ತಿಯ ಬಗ್ಗೆ. ಆ ವ್ಯಕ್ತಿ ಯಾರು ಗೊತ್ತಾ? ಅವರ ಸ್ವಂತ ಚಿಕ್ಕಪ್ಪ. ಅವರ ಚಿಕ್ಕಪ್ಪ ಕೆಲವು ತಿಂಗಳುಗಳ ಹಿಂದೆ ತೀರೋಗಿರ್ತಾರೆ. ಅವರು ತೀರೋಗಿದ್ದು ಕೂಡ ಆಕ್ಸಿಡೆಂಟ್ ಅಲ್ಲಿ. ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಕಿಶೋರ್ ಅವರ ತಂಗಿಗೆ ಅವರ ಚಿಕ್ಕಪ್ಪ ಕನ್ಸಲ್ ಬಂದಿರ್ತಾರೆ. ಇದನ್ನ ಕಿಶೋರ್ ಅವರ ತಂಗಿ ಕಿಶೋರ್ ಹತ್ರ ಹೇಳ್ಕೊಂಡಾಗ ಕಿಶೋರ್ ಹೆಂಗಿದ್ರು ಕೂಡ ಈ ಗೋಸ್ಟ್ ಹಾಂಟೆಡ್ ವಿಷಯಗಳ ಬಗ್ಗೆ ತುಂಬಾನೇ ಕ್ಯೂರಿಯಾಸಿಟಿ ಇಟ್ಕೊಂಡಿದ್ದ. ಅವನು ಗೇಮ್ ಆಡ್ತಿರ್ಬೇಕಾದ್ರೆ ಅವರ ಚಿಕ್ಕಪ್ಪನ ಕಮ್ಯುನಿಕೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಈ ಒಂದು ಗೇಮ್ ಎಲ್ಲ ಅವ್ನು ಆಡೋದಕ್ಕೆ ಪ್ರಯತ್ನ ಪಟ್ಟಾಗೆಲ್ಲ ಅವ್ರ ಚಿಕ್ಕಪ್ಪನ ಬಗ್ಗೆ ಮಾತಾಡ್ತಾ ಇದ್ದ, ಅವ್ರ ಚಿಕ್ಕಪ್ಪನ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಆದ್ರೆ ಆಗೆಲ್ಲ ಯಾವುದೇ ರೀತಿಯಾದ ದೊಡ್ಡ ಇನ್ಸಿಡೆಂಟ್ಸ್ ಗಳು ಆಗ್ತಾ ಇರ್ಲಿಲ್ಲ. ಇವನ್ ಮನ್ಸಲ್ಲಿ ಅವ್ರ ಚಿಕ್ಕಪ್ಪ ಇವ್ರ ಜೊತೆ ಇದಾರೇನೋ, ಇವ್ರ ಅಕ್ಕಪಕ್ಕನೆ ಸುತ್ತಾಡ್ತಿದಾರೇನೋ ಅನ್ನೋ ರೀತಿ ಭಾವನೆಗಳಿತ್ತು. ಅವನ್ಗೆ ಯಾವ ರೀತಿ ಅವರ ಚಿಕ್ಕಪ್ಪ ಸುತ್ತಮುತ್ತನೇ ಇದಾರೆ ಅನ್ನೋ ಭಾವನೆಗಳು ಬರ್ತಾ ಇತ್ತೋ ಅದೇ ರೀತಿ ಅವರ ಆತ್ಮ ಅವರ ಸುತ್ತಮುತ್ತ ಇತ್ತು ಅನ್ನೋದು ಕನ್ಫರ್ಮ್ ಆಗುತ್ತೆ. ಹೇಗ್ ಗೊತ್ತಾ? ಕಿಶೋರ್ ಈ ರೀತಿ ಪ್ರಯತ್ನ ಪಡ್ತಾ ಇದ್ದಿದ್ದು ಅವ್ರ ಮನೆಯಲ್ಲಿ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಆದ್ರೆ ಒಂದು ಸಲ ಅವರ ವರ್ಷದ ತಿಥಿಗೆ ಅವರ ಸಮಾಧಿ ಹತ್ರ ಹೋದಾಗ
ಕಿಶೋರ್ಗೆ ತಲೆ ಸುತ್ತು ಬರುತ್ತೆ. ತಲೆ ಸುತ್ತು ಬಂದು ಅವನು ಬಿದ್ದು ಹೋಗ್ತಾನೆ ಕೂಡ. ಅವನನ್ನ ಕರ್ಕೊಂಡ್ಬಂದು ಎಚ್ಚರ ಆಗೋ ರೀತಿ ಮಾಡಿದ್ಮೇಲೆ ಅವನಿಗೆ ಕನ್ಫರ್ಮ್ ಆಗತ್ತೆ ನಾನು ಏನ್ ಅನ್ಕೊಂತ ಇದ್ದೆ, ಆ ನೆಗೆಟಿವ್ ಎನರ್ಜಿ ನನ್ ಸುತ್ತಮುತ್ತ ಇದೆ ಅಂತ. ಯಾಕೋ ಏನೋ ಸರಿ ಬರ್ತಾ ಇಲ್ಲ ಅಂತ ಅವ್ನು ನಂಬೋ ಅಂತ ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ. ಆ ದೇವಸ್ಥಾನದಲ್ಲಿ ನನ್ಗೆ ಈ ರೀತಿಯೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಂತ ಅವನೊಬ್ನೇ ಕೇಳ್ಕೊತಾನೆ. ಕೇಳ್ಕೊಂಡ ಮೇಲೆ ಅಲ್ಲೊಬ್ರು ಗೊತ್ತಿರೋರು ಎಲ್ಲಾ ವಿಷಯವನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ದೇವಸ್ಥಾನದಲ್ಲಿ ಹೇಳೋದೇನ್ ಗೊತ್ತಾ, ನೀನು ಒಂದು ಆತ್ಮ ಇದೆಯೋ ಇಲ್ವೋ ಅಂತ ಪ್ರಯತ್ನ ಪಡ್ತಾ ಇದ್ರೆ ಅದು ನಿನ್ ಹತ್ರ ಬರ್ತಾ ಇರುತ್ತೆ. ಯಾರಾದ್ರೂ ತಾವೇ ಅವರ ಜೀವನ ಕಳ್ಕೊಂಡು ಅಥವಾ ಈ ರೀತಿಯಾದ ಇನ್ಸಿಡೆಂಟ್ಸ್ಗಳು ಆಕ್ಸಿಡೆಂಟ್ಸ್ಗಳಾದಾಗ ಅವ್ರು ನಮ್ ಸುತ್ತಮುತ್ತನೇ ಇದಾರೆ ಅನ್ನೋ ಫೀಲಿಂಗ್ಸ್ ನ ನಾವ್ ಇಟ್ಕೋಬಾರ್ದು. ಪ್ರತಿ ಸಲ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಅದೇನಾದ್ರೂ ಅತೃಪ್ತ ಆತ್ಮ ಆಗಿದ್ರೆ ಅವ್ರು ನಮ್ ಹತ್ರ ಬರ್ತಾ ಇರ್ತಾರೆ. ತುಂಬಾ ದೊಡ್ಡದಾಗಿ ಏನೋ ನಮಗ್ ಪ್ರಾಬ್ಲಮ್ ಮಾಡದೇ ಇದ್ರು ಕೂಡ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗತ್ತೆ. ಅದಕ್ಕೆ ದೊಡ್ಡವ್ರು ಹೇಳೋದು, ಯಾರಾದ್ರೂ ತೀರ್ಕೊಂಡ್ಮೇಲೆ ಅವ್ರು ನಮ್ ಜೊತೆ ಇರ್ಬೇಕಿತ್ತು, ಅವ್ರು ನನಗ್ ಬೇಕು ಅಂತ ಕೊರಗಬಾರ್ದು ಅಂತ. ಅತೃಪ್ತ ಆತ್ಮಗಳಾದ್ರೆ ಆ ಆತ್ಮಗಳು ಕೂಡ ಅದೇ ರೀತಿ ಕೊರಗ್ತಾ ಇರುತ್ತೆ, ಇನ್ನು ನಮ್ ಹತ್ರ ಬರೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಇದು ನನ್ನ ಒಬ್ಬ ಸ್ನೇಹಿತನಿಗಾಗಿರುವಂತ ಒಂದು ಎಕ್ಸ್ಪೀರಿಯನ್ಸ್. ಇದನ್ನ ಹೇಳ್ಬೇಕು ಅಂತ ನಾನು ತುಂಬಾ ದಿನಗಳಿಂದ ಕಾಯ್ತಾ ಇದ್ದೆ. ಈಗ ಸರಿಯಾದ ಸಮಯ ಅನ್ಸ್ತು ಹೇಳ್ದೆ. ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯ್ತು ಅನ್ಕೋತೀನಿ. ಇದೇ ರೀತಿಯಾದ ಥ್ರಿಲ್ಲಿಂಗ್ ವಿಡಿಯೋಸ್ಗಳಿಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ರೀತಿಯಾದ ಎಕ್ಸ್ಪೀರಿಯನ್ಸಸ್ಗಳು ನಿಮಗೂ ಆಗಿದ್ರೆ ಅದನ್ನ ನನ್ನ ಹತ್ರ ಶೇರ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಬಂದು ನನಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ. ಈಗ ತಾನೇ ಹೊಸದಾಗಿ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಓಪನ್ ಮಾಡಿದೀನಿ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ನಿಗೂಢ ಕತೆ. ಮುಂದಿನ ಕತೆ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್.